ಶರಣು ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸೈಕಲ್ ಅಲ್ಲಿ ವರ್ಲ್ಡ್ ಟೂರ್ ಮಾಡ್ತಾ ಇದ್ದೆ. ಇತ್ತೀಚೆಗೆ ನಾನು 9ನೇ ದೇಶ ಶ್ರೀಲಂಕಾವನ್ನು ಮುಗಿಸ್ಕೊಂಡು ಭಾರತಕ್ಕೆ ಬಂದೆ. ನಾನು ವರ್ಲ್ಡ್ ಟೂರ್ ಎಲ್ಲ ಮುಗಿದ್ಮೇಲೆ ನಾನು ಪೂರ್ಣ ಪ್ರಮಾಣದ ಕೃಷಿಕನಾಗಬೇಕು ಅಂತ ನನಗೆ ಅನ್ಸಿತ್ತು. ಹಾಗಾಗಿ ನಾನು ಮೊನ್ನೆ ನಮ್ಮ ಜಮೀನಲ್ಲಿ ಬೋರ್ವೆಲ್ ಕೂಡ ಕೊರಿಸಿದೆ. ಒಳ್ಳೆ ನೀರು ಬಿತ್ತು. ಅದು ಕೂಡ ಸಂಪೂರ್ಣವಾಗಿ ಸರ್ಕಾರದ ಯೋಜನೆಯಲ್ಲಿ ಉಚಿತವಾಗಿ ಬೋರ್ವೆಲ್ ಕೊರಿಸಿದೆ. ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಹಿಂದಿನ ವಿಡಿಯೋದಲ್ಲೆಲ್ಲ ತಿಳಿಸಿದೀನಿ, ಹೋಗಿ ನೋಡ್ಕೊಂಡ್ ಬನ್ನಿ. ಇನ್ನು ನಾನು ಕಳೆದ ವಿಡಿಯೋದಲ್ಲಿ ಕೇಳಿದ್ದೆ ಯಾರಿಗಾದ್ರೂ ಆಧುನಿಕವಾಗಿ ಲಾಭದಾಯಕ ಕೃಷಿ ಮಾಡೋದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ. ತುಂಬಾ ಜನ ಅಕ್ಷಯ ಕಲ್ಪ ಫಾರ್ಮ್ ಬಗ್ಗೆ ಸಜೆಸ್ಟ್ ಮಾಡಿದ್ರಿ. ನಾನಿವತ್ತು ತುಮಕೂರು ಜಿಲ್ಲೆ ತಿಪ್ಟೂರು ತಾಲೂಕಲ್ಲಿ ಇರುವಂತಹ ಅಕ್ಷಯ ಕಲ್ಪ ಫಾರ್ಮ್ ಬಂದಿದ್ದೀನಿ. ಇಲ್ಲಿ ಲಾಭದಾಯಕ ಹೈನು ಉದ್ಯಮದ ಜೊತೆಗೆ ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಹೈನುಗಾರಿಕೆ ಜೊತೆಗೆ ಜೇನು ಕೃಷಿ, ತರಕಾರಿ, ತೋಟಗಾರಿಕಾ ಬೆಳೆಗಳನ್ನ ಬೆಳ್ಕೊಂಡು ಕೃಷಿಯನ್ನ ಲಾಭದಾಯಕ ಹೇಗ್ ಮಾಡ್ಕೊಳ್ಳೋದು ಅಂತ ನಾನು ಇಲ್ಲಿ ತಿಳ್ಕೊಳಕ್ ಬಂದಿದ್ದೀನಿ. ನಾನು ತಿಳ್ಕೊಳ್ಳೋದ್ರ ಜೊತೆಗೆ ನಿಮಗೂ ಸಹ ಇದ್ರ ಮಾಹಿತಿಯನ್ನ ಹಂಚ್ಕೊಳ್ತೀನಿ. ಎಲ್ಲರೂ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಈ ಮಾಹಿತಿಯನ್ನ ನಿಮ್ಮ ರೈತ ಮಿತ್ರರ ಜೊತೆ ಹಂಚ್ಕೊಳ್ಳಿ. ವೆಲ್ಕಮ್ ಟು ಅಕ್ಷಯ ಕಲ್ಪ. ನಾನು ಅಕ್ಷಯ ಕಲ್ಪ ಒಳ ಹೋಗಿದ ತಕ್ಷಣ ಮೊಟ್ಟ ಮೊದಲನೇದಾಗಿ ಭೇಟಿ ಮಾಡಿದ ವ್ಯಕ್ತಿ ರಘುರಾಮ್ ಅಂತ. ಇವರು ಇಲ್ಲಿ ತರಬೇತುದಾರರಾಗಿ ಕೆಲಸ ಮಾಡ್ತಾರೆ. ಇನ್ನು ಪ್ರಪ್ರಥಮವಾಗಿ ನಾನು ಹೇಳಲೇಬೇಕಾದ ಅಂಶ ಏನು ಅಂತಂದ್ರೆ, ಅಕ್ಷಯ ಕಲ್ಪ ಸಂಸ್ಥೆ ಅಕ್ಷಯ ಪಾತ್ರೆ ತರ ಯಾವಾಗ್ಲೂ ಉತ್ಕೃಷ್ಟ ಆಹಾರವನ್ನ ಜನರಿಗೆ ನೀಡುತ್ತೆ. ಇದು ನಾನು ಅವ್ರ ಕ್ಯಾಂಟೀನ್ ಹೋಗಿದ ತಕ್ಷಣ ನನಗೆ ಅರ್ಥ ಆಯ್ತು. ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಬೆಳೆದಂತಹ ಪದಾರ್ಥಗಳಿಂದ ತಯಾರಿಸಿದ ಅಡುಗೆಯನ್ನ ಎಲ್ರಿಗೂ ವಿತರಿಸಲಾಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಅಕ್ಷಯ ಕಲ್ಪ ಸಂಸ್ಥೆಯ ಪ್ರಾರಂಭ ಹೇಗಾಯ್ತು, ಅಕ್ಷಯ ಕಲ್ಪ ಸಂಸ್ಥೆಯ ಗುರಿ ಮತ್ತೆ ಉದ್ದೇಶಗಳೇನು, ಅಕ್ಷಯ ಕಲ್ಪ ಬೆಳೆದು ಬಂದ ಹಾದಿ, ಅಕ್ಷಯ ಕಲ್ಪ ಹೇಗೆ ಹಸುಗಳ ಮೇಲೆ ತರಕಾರಿಗಳ ಮೇಲೆ ಸಂಶೋಧನೆ ಮಾಡುತ್ತೆ, ಜೊತೆಗೆ ಹೈನೋದ್ಯಮವನ್ನ ಮುಖ್ಯ ಆದಾಯದ ಮೂಲವಾಗಿ ಮಾಡಿಕೊಂಡು ಹೇಗೆಲ್ಲ ರೈತರು ಲಾಭ ಗಳಿಸಬಹುದು ಅನ್ನೋ ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಅಲ್ಲಿ ಹಾಲು ಕರೆದು ಬರ್ತೀವಿ. ಹಾಲು ಕರೆದು ಬರ್ತಿದ್ದಂಗೆ ಬೆಳಿಗ್ಗೆ ಇಲ್ಲಿ ಫುಡ್ ರೆಡಿ ಮಾಡ್ತೀವಿ. ಆ ಫುಡ್ಡನ್ನು ರೆಡಿ ಮಾಡ್ಕೊಳ್ಳತಕ್ಕಂಥ ಜಾಗದಲ್ಲಿ ಚಪ್ಪಲಿ ಹಾಕೊಂಡು ಬರ್ತೀವಿ. ನಾವೆಲ್ಲೆಲ್ಲ ಓಡಾಡ್ಕೊಂಡು ಬಂದಿರ್ತೀವಿ, ಅದರಿಂದ ಕಂಟಾಮಿನೇಷನ್ ಇಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಹಾಕೊಂಡು ಬರಬಾರ್ದು. ಸೊ ಈಕೆ ಬಿಂದು ಅಂತ ಈ ಒಂದು ಯೂನಿಟ್ನ ಇನ್ಚಾರ್ಜ್. ಬಂದಂತಹ ಏನು ಅಕ್ಷಯ ಕಲ್ಪದಲ್ಲಿ ಮೊದಲನೇದಾಗಿ ಮಾಡೋದೇನಪ್ಪ ಅಂದರೆ R&D, ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅಲ್ಲಿ ಬಂದಂತಹ ಏನು ನಮಗೆ ರಿಸಲ್ಟ್ ಬರುತ್ತೆ ಅದನ್ನು ನಾವು ರೈತರಿಗೆ ತಿಳಿಸ್ತಾ ಹೋಗ್ತೀವಿ. ಇಲ್ಲಿ ಸಾಕಷ್ಟು ಪ್ರಯೋಗಗಳು ನಡೆಯುತ್ತೆ. ಆಹಾರವನ್ನ ಕೊಡೋದು ರೀತಿ ಇರ್ಬೋದು, ಕರು ಸಾಕಾಣಿಕೆ ಇರ್ಬೋದು, ಕರುಗಳಿಗೆ ಯಾವ ರೀತಿ ಆಹಾರ ಕೊಡಬೇಕು ಅನ್ನೋದಿರ್ಬೋದು. ಸೊ ಇದು ಆಮೇಲೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಆಹಾರ ಕೊಡಬೇಕು ಅನ್ನೋದಿರ್ಬೋದು. ಎಲ್ಲದೂ ಸಾಕಷ್ಟು ಇಲ್ಲಿ ನಾವಿಲ್ಲಿ ಪ್ರಯೋಗಗಳನ್ನು ಮಾಡ್ತೀವಿ. ಇಲ್ಲಿ ಪ್ರಯೋಗದಿಂದ ಬಂದಂಥ ಏನು ರಿಸಲ್ಟ್ ಬರುತ್ತಲ್ವ ಅದನ್ನು ನಾವಲ್ಲಿ ತರಬೇತಿನ ರೈತರಿಗೆ ಹೇಳ್ತಾ ಹೋಗ್ತೀವಿ. ಸೊ ಇದನ್ನ ಈಕೆ ಪೂರ್ತಿ ಇದ್ರ ಜವಾಬ್ದಾರಿಯನ್ನ ವಹಿಸ್ಕೊಂಡು ಇದನ್ನ ನೋಡ್ತಾ ಇದ್ದಾರೆ. ಸೊ ಇವ್ರು ನಮಗೆ ಹೆಚ್ಚಿನ ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತಾರೆ. ಎಲ್ಲ ಸೇರಿ ಹಳ್ಳಿಕಾರ್ ನಮ್ಮ ಲೋಕಲ್ ಬ್ರೀಡ್ಸ್ ಇದೆ, ಎಲ್ಲ ಸೇರಿ 42 ಹರ್ಡ್ಸ್ ಇದೆ. ಯಾವ್ಯಾವ ಬ್ರೀಡ್ಸ್ ಮೇಲೆ ನೀವು R&D ಮಾಡ್ತೀರಾ? ನಮ್ಮಲ್ಲಿ 4 ರಿಂದ 5 ತಳಿಗಳನ್ನ ನಾವು ಸಾಕಿದೀವಿ. ಬ್ರೌನ್ ಕಲರ್ ಅಂಡ್ ವೈಟ್ ಕಲರ್ ಏನಿರುತ್ತೆ ಅದು ಜೆರ್ಸಿ ಅಂತ ಕರಿತೀವಿ. ಬ್ಲಾಕ್ ಅಂಡ್ ವೈಟ್ ಕಲರ್ ಏನಿದೆ ಅದು HF ಅಂತ ಕರಿತೀವಿ. ಓಸ್ಟ್ರಿನ್ ಫ್ರಿಷಿಯನ್ ನೈದರ್ಲ್ಯಾಂಡ್ ಅದು ಬ್ರೀಡ್ ಬಂದು. ನಮ್ಮಲ್ಲಿ ಎಲ್ಲ ಇರೋ ಕ್ರಾಸ್ ಬ್ರೀಡ್ ಅಷ್ಟೇ. ನೀವೇನ್ ವೈಟ್ ಕಲರ್ ನೋಡ್ತಿದ್ದೀರಾ ಅವು ಲೋಕಲ್ ಬ್ರೀಡ್ಸ್, ನಮ್ದು ಕರ್ನಾಟಕ ತಳಿಗಳು. ಒಂದು ಸಾಹಿವಾಲ್ ಇದೆ, ಒಂದು ಗಿರ್ ಇದೆ. ಅವೆರಡು ಬ್ರೀಡ್ ಸಹ ಗುಜರಾತ್ ತಳಿಗಳು. ಒಂದ್ ಪೇರ್ ಅಮೃತ್ ಮಹಲ್ ಇದೆ. ಅಮೃತ್ ಮಹಲ್ ಪ್ಲಸ್ ಹಳ್ಳಿಕಾರು ನಮ್ದು ಕರ್ನಾಟಕ ದೇಸಿ ತಳಿಗಳು. ಅಂದ್ರೆ ಇವಾಗ ರೈತನಿಗೆ ಹಸುನ ಆಯ್ಕೆ ಮಾಡ್ಬೇಕಾದ್ರೆ ನೀವು ಯಾವ ತರದ ಹಸು ಆಯ್ಕೆ ಅಂತ ನೀವೇ ಹೇಳ್ತಿರೋ ಅಥವಾ ವಾತಾವರಣಕ್ಕೆ ತಕ್ಕನಾಗ ಆಯ್ಕೆ ಮಾಡ್ಬೇಕು ಅಂತ? ಫಸ್ಟ್ ನಮ್ಮಲ್ಲಿ ಏನು ಅಂತಂದ್ರೆ ನಮ್ಮಲ್ಲಿ ಇರೋವೆಲ್ಲ ಇಲ್ಲಿ ಕ್ರಾಸ್ ಬ್ರೀಡ್. ನಮ್ಮ ರೈತ ಸಾಕ್ಬೇಕು ಅಂದ್ರೆ ಹಾಲಿನ ತಳಿ ಅಂತ ನಾನು ಏನ್ ಹೇಳ್ದೆ, ಮಿಲ್ಕ್ ಪರ್ಪಸ್. ಒಂದು HF ಬರುತ್ತೆ, ಒಂದು ಜೆರ್ಸಿ ಬರುತ್ತೆ. ನಮ್ಮ ಲೋಕಲ್ ಬ್ರೀಡ್ಸ್ ಎಲ್ಲ ಲೋಕಲ್ ಬ್ರೀಡ್ಸ್ ಏನ್ ಹಳ್ಳಿಕಾರ್ ಅಂತ ಹೇಳಿದ್ರೆ ಅವೆಲ್ಲ ದೇಸಿ ತಳಿಗಳು. ಅವೆಲ್ಲ ವ್ಯವಸಾಯ ಮಾಡಕ್ಕೆ ನಾವು ಯೂಸ್ ಮಾಡ್ತಿದೀವಿ ಇಲ್ಲಿ. ಒಬ್ಬ ರೈತ ಹಾಲಿನ ತಳಿ ಸಾಕ್ಬೇಕು ಅಂದ್ರೆ ಜೆರ್ಸಿ ಇಸ್ ಗುಡ್, ಒಳ್ಳೆ ತಳಿ. ಜೆರ್ಸಿ ಪ್ಲಸ್ HF ಎರಡು ಕ್ರಾಸ್ ಬ್ರೀಡ್ ತಗೋಬೇಕಾಗುತ್ತೆ ಅವರು ರೈತ. 2 HF ಸಾಕಿದ್ರೆ ಒಂದು ಜೆರ್ಸಿ ಇರ್ಬೇಕು. ಯಾಕೆ ಅಂದ್ರೆ ಜೆರ್ಸಿನಲ್ಲಿ ಫ್ಯಾಟ್ ಜಾಸ್ತಿ ಬರುತ್ತೆ. 4.5 4.7 5 ವರೆಗೂ ಜೆರ್ಸಿನಲ್ಲಿ ಫ್ಯಾಟ್ ಬರುತ್ತೆ. HF ಅಂತ ತಗೊಂಡ್ರೆ ನಾವು 3.5 3.8 ಈ ತರ ಬರುತ್ತೆ. ನಮ್ಮಲ್ಲೆಲ್ಲ ನಮ್ಮ ಅಕ್ಷಯ ಕಲ್ಪ ರೈತರಿಗೆಲ್ಲ ನಾವು ಯಾವ ರೀತಿ ಅಂದ್ರೆ ಫ್ಯಾಟ್ ಬೇಸ್ ಮೇಲೆ ರೇಟ್ ಫಿಕ್ಸ್ ಮಾಡಿರೋದು. ಒಂದು ಈಗ 4.8 8.5 9 ಏನಾದ್ರು SNF ಇತ್ತು ಅಂತಂದ್ರೆ 39 ರೂಪಾಯಿ 40 ರೂಪಾಯಿ ಪರ್ ಲೀಟರ್ ಸಿಗುತ್ತೆ. ಹಾಗಾಗಿ ನಮ್ಮಲ್ಲಿ ಜೆರ್ಸಿ ಹಸುಗಳು ಪ್ಲಸ್ HF ಎರಡು ಮಿಕ್ಸ್ ಅಲ್ಲಿ ಸಾಕ್ಬೇಕು. ಹಸುಗಳಿಗೆ ಯಾವ ತರ ಮೇವನ್ನ ಕೊಡ್ತೀರಾ? ನಮ್ಮಲ್ಲಿ ನಾವು ಹಸುಗಳಿಗೆ ಏನಂದ್ರೆ ಎಲ್ಲಾ ಪ್ರೋಟೀನ್ಸು ಒಂದು ಹಸುಗೆ ಹೋಗ್ಬೇಕು. ಒಂದು ಹಸುಗೆ ಒಂದು ಹಸು ಕರು ಹಾಕಿದೆ ಅಂದ್ರೆ ಅದಕ್ಕೆ ಒಂದು ದಿನಕ್ಕೆ 35 ರಿಂದ 40 kg ಫುಡ್ ಬೇಕು. ಅಂದ್ರೆ 400 kg ಇದೆ ಒಂದು ಹಸು ಅಂದ್ರೆ ಅದಕ್ಕೆ 40 kg ಬೇಕು. 10% ಆಫ್ ದಿ ಬಾಡಿ ವೇಟ್. ನೀವ್ ಏನ್ ಕೇಳಿದ್ರೆ ಅವಾಗಲೇ ಏನ್ ಫುಡ್ ಹಾಕ್ತೀರಾ ಅಂತ, ಇದನ್ನ TMR ಅಂತ ಕರಿತೀವಿ, ಟೋಟಲ್ ಮಿಕ್ಸ್ಡ್ ರೇಷಿಯೋ ಅಂತ. ನಾವ್ ಏನ್ ಹೇಳ್ದೆ ಅವಾಗಲೇ, ಎಲ್ಲಾ ಪ್ರೋಟೀನ್ಸ್ ಒಂದು ಹಸುಗೆ ಹೋಗ್ಬೇಕು. ಅದಕ್ಕೋಸ್ಕರ ನಾವ್ ಈ ತರ TMR ಅಂತ ಕೊಡ್ತೀವಿ, ಸಮತೋಲನ ಆಹಾರ. ಆಯ್ತಾ? ನೀವೇನ್ ಎಲ್ಲೋ ಕಲರ್ ನೋಡ್ತಿದ್ದೀರಾ ಇದು ಸೈಲೇಜ್ ಅಂತ ಕರಿತೀವಿ. ರಸಮೇವು ಅಂದ್ರೆ ಫರ್ಮೆಂಟೆಡ್ ಫುಡ್. ನಾನು ಏನ್ ಹೇಳಿದೆ, ನಮ್ಮ ಹತ್ರ ಸೈಲೇಜ್ ಬಂಕರ್ಸ್ ಇರ್ತವೆ. 45 to 50 ಟನ್ ಒಂದೊಂದು ಕೆಪಾಸಿಟಿ, ಒಂದೊಂದು ಬಂಕರ್ಸ್. ಆಯ್ತಾ? ಮೇಯ್ಸ್ ಫೋಡರ್ ಬರುತ್ತಲ್ಲ, ಆ ಮೇಯ್ಸ್ ಫೋಡರ್ನ ನಾವು 1 ಇಂಚು 2 ಇಂಚು ಚಾಫ್ ಕಟರಲ್ಲಿ ಚಾಫ್ ಮಾಡ್ತೀವಿ. ಚಾಫ್ ಮಾಡಾದ್ಮೇಲೆ ಕಾಂಪ್ಯಾಕ್ಟ್ ಮಾಡ್ತೀವಿ. ಕಾಂಪ್ಯಾಕ್ಟ್ ಮಾಡಾದ್ಮೇಲೆ 45 ದಿನದವರೆಗೂ ನಾವು ಓಪನ್ ಮಾಡಲ್ಲ. ಹೌದು, ಕಂಪ್ರೆಸ್ ಮಾಡ್ತೀವಿ. ಟ್ರ್ಯಾಕ್ಟರ್ ಓಡಿಸ್ಬೋದು, ಮ್ಯಾನ್ಯುಯಲ್ ಆಗಿ ತುಣಿತೀವಿ ಚೆನ್ನಾಗಿ. ಅದು ಗಾಳಿ ಆಡದೆ ಇರೋ ತರ ನಾವು ಟಾರ್ಪಲ್ ಹಾಕಿ ಕ್ಲೋಸ್ ಮಾಡ್ತೀವಿ.
ಕ್ಲೋಸ್ ಮಾಡಾದ್ಮೇಲೆ 45 ದಿನ ಆದ್ಮೇಲೆ ನಾವು ಅದನ್ನು ಓಪನ್ ಮಾಡ್ತೀವಿ. ಸೈಲೇಜ್ ಅದು ಫರ್ಮೆಂಟೆಡ್ ಆಗಿರುತ್ತೆ, ಅದನ್ನ ಯೂಸ್ ಮಾಡ್ತೀವಿ. ಮತ್ತೆ ನಾವು ಗ್ರೀನ್ ಫಾಡರ್ ಯೂಸ್ ಮಾಡ್ತೀವಿ. ನಮ್ಮಲ್ಲಿ ಏನು ಫಾರ್ಮಲ್ಲಿ ಸಿಗುತ್ತೆ, ಸೂಪರ್ ನೇಪಿಯರ್ ಆಗಿರ್ಬೋದು, ಬಾಜರ್ ನೇಪಿಯರ್ ಆಗಿರ್ಬೋದು, ಅದನ್ನ ಗ್ರೀನ್ ಫಾಡರ್ ಯೂಸ್ ಮಾಡ್ತೀವಿ. ಮತ್ತೆ ನಾವು ಪ್ರೋಮಿನ್ ಪ್ಲಸ್ ಅಂತ ಯೂಸ್ ಮಾಡ್ತೀವಿ. ಪ್ರೋಟೀನ್ಸ್ ಪ್ಲಸ್ ಮಿನರಲ್ಸ್ ಎರಡೂ ಇರುತ್ತೆ. ಈ ಮಸ್ಟರ್ಡ್ DLK ಕೇಳಿದಿರಾ, ಸಾಸ್ವೆಂಡಿ ಅಷ್ಟೇ ನಾವು ಯೂಸ್ ಮಾಡೋದು. ನೀವು ಏನ್ ನೋಡ್ಬೋದು ಯೆಲ್ಲೋ ಕಲರು, ಅದನ್ನೆಲ್ಲ ನಾವು ಸೈಲೇಜ್ ನಾನು ಏನ್ ಹೇಳಿದೆ ಪ್ರೋಮಿನ್ ಪ್ಲಸ್ ಅಂತ ಕರಿತೀವಿ, ಅದನ್ನಷ್ಟೇ ಯೂಸ್ ಮಾಡ್ತೀವಿ. ಮತ್ತೆ ಮಿಲೆಟಸ್ಕ್ ಅಂತ ಯೂಸ್ ಮಾಡ್ತೀವಿ. ಮಿಲೆಟಸ್ಕ್ ಅಂದ್ರೆ ಸಿರಿಧಾನ್ಯದ ಒಟ್ಟು ಬರುತ್ತಲ್ಲ, ಯಾಕೆ ಅಂತಂದ್ರೆ ಅದು ಫೈಬರ್ ಕಂಟೆಂಟ್ ಇರೋ ಸೋರ್ಸ್. ಒಂದು ರಾಗಿ ಹುಲ್ ಯೂಸ್ ಮಾಡಬೇಕು, ಇಲ್ಲ ಮಿಲೆಟಸ್ಕ್ ಯೂಸ್ ಮಾಡಬಹುದು. ನಾವು ರಾಗಿ ಹುಲ್ ಬದಲಾಗಿ ಮಿಲೆಟಸ್ಕ್ ಯೂಸ್ ಮಾಡ್ತೀವಿ, ಯಾಕೆಂದ್ರೆ ಲೆಫ್ಟ್ ಓವರ್ ಕಡಿಮೆ ಬರುತ್ತೆ. ರಾಗಿ ಹುಲ್ಲಿಗೆ ಹೋಲಿಸ್ಕೊಂಡ್ರೆ ಮಿಲೆಟಸ್ಕ್ ಅಲ್ಲಿ ಲೆಫ್ಟ್ ಓವರ್ ಸಿಗುತ್ತೆ. ಹಂಗಾಗಿ ನಾವು ಮಿಲೆಟಸ್ಕ್ ಯೂಸ್ ಮಾಡ್ತೀವಿ. ಅದು ಬಿಟ್ಟು ನಾವು ಇನ್ಯಾವುದನ್ನು ಯೂಸ್ ಮಾಡೋದು. ಇದು ಒಂದು ಮಾಡೆಲ್ ಫಾರ್ಮ್ ಆಗಿರೋದ್ರಿಂದ ನಮ್ಮ ಅಕ್ಷಯಕಲ್ಪದ ಏನು ಪ್ರೋಟೋಕಾಲ್ಸ್ ಅಂತಂದ್ರೆ ನೀವು ನೋಡ್ಬೋದು, ನಮ್ಮಲ್ಲಿ ಯಾವ ಹಸುಗಳನ್ನು ನಾವು ಟೈ ಮಾಡಿಲ್ಲ, ಯಾವಕ್ಕೂ ಹಗ್ಗ ಮುಗ್ದರ ಏನು ಹಾಕಿಲ್ಲ. ಎಲ್ಲ ಹಸುಗಳನ್ನು ಫ್ರೀ ಬಿಟ್ಟಿದ್ದೀವಿ. ಇಲ್ಲಿರೋ ಹಸುಗಳೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋ ಹಸುಗಳು. ನಾನು ಅವಾಗಲೇ ಹೇಳಿದೆ, ಹಸುಗಳನ್ನೆಲ್ಲ ಯಾಕೆ ಈ ಥರ ಸ್ಟ್ರೆಸ್ಸಲ್ಲಿ ಇಡಬಾರ್ದು ಅಂದರೆ, ರೈತರು ಏನು ಮಾಡ್ತಾರೆ, ಕಟ್ತಾರೆ ಯಾವಾಗಲೂ. ನೀವು ನೋಡ್ಬೋದು, ನಾವು ಇಲ್ಲಿ ಫೀಡ್ ಹಾಕಿರ್ತೀವಿ 24 ಗಂಟೆ 24/7. ಇಲ್ಲಿ ಫೀಡ್ ಇರುತ್ತೆ, ಅಲ್ಲಿ ಬ್ಲೂ ಕಲರ್ ವಾಟರ್ ಟಬ್ ನೋಡ್ಬೋದು ನೀವು, ವಾಟರ್ ಫಿಲ್ ಮಾಡಿರ್ತೀವಿ. ನಾನು ಹೇಳ್ದೆ ಅವಾಗಲೇ, ಒಂದು ಹಸುಗೆ 35 ರಿಂದ 40 kg ಫುಡ್ ಬೇಕು ಒಂದು ದಿನಕ್ಕೆ. ವಾಟರ್ ಕನ್ಸಂಪ್ಷನ್ ಅಂತ, ವಾಟರ್ ಇಂಟೇಕ್ ಅಂತ ತಗೊಂಡ್ರೆ 60 ರಿಂದ 120 ಲೀಟರ್ ನೀರು ಬೇಕು ಒಂದು ಹಸುಗೆ. ಲಾಭ ಮಾಡಬೇಕು ಅಂತಂದ್ರೆ ಒಳ್ಳೆ ಉತ್ತಮ ತಳಿಯ ಹಸುಗಳಿರ್ಬೇಕು. ಆ ಉತ್ತಮ ತಳಿಯ ಹಸುಗಳು ಎಲ್ಲಿಂದ ಬರಬೇಕಪ್ಪ ಅಂತಂದ್ರೆ ಆ ರೈತನ ಶೆಟ್ಟಿಯಿಂದಲೇ ಬರಬೇಕು. ಅದು ಹೇಗೆ ಬರೋದಕ್ಕೆ ಸಾಧ್ಯ ಅಂತಂದ್ರೆ ಕರುಗಳನ್ನ ವೈಜ್ಞಾನಿಕವಾಗಿ ಕರುಗಳನ್ನ ಸಾಕಾಣಿಕೆ ಮಾಡೋದನ್ನ ಅವ್ರು ಕಲ್ತ್ಕೋಬೇಕು. ಸೊ ವೈಜ್ಞಾನಿಕವಾಗಿ ಕರುಗಳನ್ನ ಯಾವ ರೀತಿ ಸಾಕೋದು ಅಂತಂದ್ರೆ ಬಹಳ ಸರಳವಾಗಿ ಹೇಳಬೇಕು ಅಂತಂದ್ರೆ, ಕರು ಹುಟ್ಟಿದ 3 ತಿಂಗಳು ಅಥವಾ 2.5 ರಿಂದ 3 ತಿಂಗಳ ತನಕ ಅದಕ್ಕೆ ಯಾವುದೇ ರೀತಿಯ ಹುಲ್ಲನ್ನು ತಿನ್ನಿಸಬಾರ್ದು. ಮೊದಲ 3 ತಿಂಗಳು ಏನು 2.5 ತಿಂಗಳ ತನಕ ಕೂಡ ಅದಕ್ಕೆ ಹಾಲು, ನೀರು ಮತ್ತೆ ಕರುವಿನ ಪ್ರಾರಂಭಿಕ ಆಹಾರ ಇಷ್ಟನ್ನೇ ಕೊಡಬೇಕು. ಸೊ ಪ್ರಾರಂಭಿಕ ಆಹಾರವನ್ನ ರೈತ ಮನೆಯಲ್ಲೇ ತಯಾರಿಸ್ಕೋಬಹುದು. ಮೆಕ್ಕೆಜೋಳದ ನುಚ್ಚು, ಕಡಲೆಕಾಯಿ ಹಿಂಡಿ ನುಚ್ಚು, ಜೊತೆಗೆ ಖನಿಜ ಮಿಶ್ರಣ, ಇವುಗಳನ್ನ ನಾವು ಹೇಳಿದಂಥ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಇಟ್ಕೊಂಡು ಅದಕ್ಕೆ ಪ್ರತಿ 15 ದಿವಸಕ್ಕೆ 50-50 ಗ್ರಾಮ್ ಹೆಚ್ಚು ಮಾಡ್ತಾ ಹೋದ್ರೆ ಸಾಕು. ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು ಅದರಲ್ಲಿ ಸಿಗ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ದೊಡ್ಡ ತೊಟ್ಟಿ ಕಾಣಿಸ್ತಿದೆ. ಇಲ್ಲಿ ಏನಕ್ಕೆ ತೊಟ್ಟಿ ಮಾಡಿದ್ದಾರೆ ಅಂತಂದ್ರೆ, ಹಸುಗಳ ತ್ಯಾಜ್ಯ ಏನಿದೆ, ಸಗಣಿ ಆಗ್ಲಿ, ಗಂಜಲಾಗ್ಲಿ, ಹಸುವನ್ನ ತೊಳೆದಂತ ನೀರಾಗ್ಲಿ ಎಲ್ಲಾನು ಈ ತೊಟ್ಟಿ ಒಳಗೆ ಬರುತ್ತೆ. ತದನಂತರದಲ್ಲಿ ಇದಕ್ಕೆ ಚೆನ್ನಾಗಿ ನೀರನ್ನ ಮಿಶ್ರಣ ಮಾಡ್ಬಿಟ್ಟು ಇಲ್ಲಿಂದ ಇದನ್ನ ಮೀಥೇನ್ ಗ್ಯಾಸ್ ಪ್ರೊಡಕ್ಷನ್ಗೆ ಪಂಪ್ ಮಾಡ್ತಾರೆ. ಅಂದ್ರೆ ಗೋಬರ್ ಗ್ಯಾಸ್ ಅಂತ ಏನು ಕರೀತಾರೆ ಹಳ್ಳಿ ಕಡೆ, ಆ ಗೋಬರ್ ಗ್ಯಾಸ್ ಪ್ರೊಡಕ್ಷನ್ಗೆ ಇಲ್ಲಿಂದ ಇದನ್ನ ಪಂಪ್ ಮಾಡ್ತಾರೆ ಮೋಟರ್ಗಳ ಸಹಾಯದಿಂದ. ಪಂಪ್ ಮಾಡಾದ್ಮೇಲೆ ಅಲ್ಲಿ ಮೀಥೇನ್ ಪ್ರೊಡಕ್ಷನ್ ಆಗುತ್ತೆ. ಆ ಮೀಥೇನ್ ಅವರು ಅಡುಗೆಗೋಸ್ಕರ ಬಳಸ್ಕೊತಾರೆ. ಮಿಕ್ಕಿದ ಸ್ಲರಿ ಏನು ಉಳಿದಿರುತ್ತೆ ಅದನ್ನ ನೇರವಾಗಿ ಮೇವುಗಳಿಗೆ ಕೊಡ್ತಾರೆ. ಆ ಮುಖಾಂತರ ಇವರು ಸಮಗ್ರ ಕೃಷಿಯನ್ನ ಲಾಭದಾಯಕವಾಗಿ ಮಾಡ್ಕೊಂಡಿದ್ದಾರೆ. ಸಗಣಿಯನ್ನು ಎತ್ತೋದಕ್ಕಾಗ್ಲಿ, ಗಂಜಲವನ್ನ ಎತ್ತೋದಕ್ಕಾಗ್ಲಿ ಜಾಸ್ತಿ ಜನರ ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ನೀರ್ ಹಾಕ್ಬಿಟ್ಟು ಅದನ್ನ ಈ ಕಡೆ ಕಳಿಸ್ಬಿಟ್ರೆ ಪೈಪ್ ಮುಖಾಂತರ ಮುಗ್ದೋಯ್ತು ಅವ್ರ ಕೆಲಸ. ಗೋಬರ್ ಗ್ಯಾಸ್ ಉತ್ಪಾದನೆಗೆ ಮಾಡ್ಕೊಂಡಿರುವಂತಹ ಒಂದು ವ್ಯವಸ್ಥೆ. ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ಹಾಕಿದರೆ, ತುಂಬಾ ಡ್ಯೂರಬಲ್ ಆಗಿರುವಂತಹ ಪ್ಲಾಸ್ಟಿಕ್ ಬ್ಯಾಗ್ಗಳು. ಇದರೊಳಗಡೆ ಅಲ್ಲಿಂದ ಪಂಪ್ ಆಗಿರುವಂತಹ ಲಿಕ್ವಿಡ್ ಸ್ಲರಿನ ಪಂಪ್ ಮಾಡ್ಬಿಟ್ಟು ಮೀಥೇನ್ ಗ್ಯಾಸ್ ಇದರಲ್ಲೇ ಪ್ರೊಡಕ್ಷನ್ ಆಗುತ್ತೆ. ಇನ್ನೊಂದೇನಂದ್ರೆ ನೀವು ನೋಡ್ತಾ ಇರ್ಬೋದು, ಸಖತ್ ಡ್ಯೂರಬಲ್ ಇದೆ. ನೀವು ನಿಮ್ಮ ಮನೆಗೆ ಹಾಕ್ಸ್ಕೋಬಹುದು. ನೀವೇನಾದ್ರೂ ಅಕ್ಷಯಕಲ್ಪ ರೈತರಾದ್ರೆ ನಿಮಗೆ ಸಬ್ಸಿಡಿ ದರದಲ್ಲಿ ಇದನ್ನ ವಿತರಣೆ ಮಾಡ್ತಾರೆ. ಸ್ಲರಿನ ಫೀಡ್ ಮಾಡ್ತಾರೆ. ಅದು ಅಲ್ಲಿಂದ ಇಲ್ಲಿಗೆ ಆಚೆ ಬರೋ ಹೊತ್ತಿಗೆ 45 ದಿವಸ ಆಗುತ್ತೆ. ಆ 45 ದಿವಸದಲ್ಲಿ ಇದರೊಳಗಡೆ ಎಷ್ಟು ಮೀಥೇನ್ ಗ್ಯಾಸ್ ಇರುತ್ತೋ ಅಷ್ಟನ್ನು ಆಚೆ ಬಂದಿರುತ್ತೆ. ತದನಂತರ ಇಲ್ಲಿ ಏನು ನೋಡ್ತಿದ್ರೆ, ಇದು ಸ್ಲರಿ. ಈ ಸ್ಲರಿ ಏನಿದೆ ಮೀಥೇನ್ ಮುಕ್ತ ಸ್ಲರಿ ಆಗಿರೋದ್ರಿಂದ ಗೊಬ್ಬರ ತುಂಬಾ ಉತ್ಕೃಷ್ಟವಾಗಿರುತ್ತೆ, ಬೆಳೆಗಳು ತುಂಬಾ ಚೆನ್ನಾಗಿ ಬರುತ್ತೆ. ಆ ಮೂಲಕ ಮೇವಿನ ಉತ್ಪಾದನೆ ಅತ್ಯುತ್ತಮವಾಗುತ್ತೆ. ಯಾವಾಗ ರೈತನಿಗೆ ಮೇವಿನ ಉತ್ಪಾದನೆ ಅತ್ಯುತ್ತಮವಾಗುತ್ತೆ, ಅವಾಗ ರೈತನಿಗೆ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಹೈನೋದ್ಯಮದ ಜೊತೆಗೆ ಇನ್ನೊಂದಿಷ್ಟೊಂದು ಬೇರೆ ಬೇರೆ ಆಯಾಮಗಳಲ್ಲಿ ರೈತ ಹಣಗಳಿಸ್ತಾ ಹೋಗ್ಬೇಕು. ಅದರಲ್ಲಿ ತರಕಾರಿ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಅದೇ ರೀತಿ ಜೇನು ಸಾಕಾಣಿಕೆಯನ್ನು ಕೂಡ ಒಂದು ಆಯಾಮ. ಸೊ ಜೇನು ಸಾಕಾಣಿಕೆ ಬಗ್ಗೆನೂ ಕೂಡ ಅಕ್ಷಯಕಲ್ಪದಲ್ಲಿ ತರಬೇತಿ ನೀಡಲಾಗುತ್ತೆ. ಸೊ ಯಾವ ರೀತಿ ಸಾಕಬೇಕಾಗುತ್ತೆ, ಅದ್ರ ಗುಣಲಕ್ಷಣಗಳೇನು, ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀವಿ ನಾವು. ನಾವಿವಾಗ ಜೇನು ಕೃಷಿ ಬಗ್ಗೆ ತಿಳ್ಕೊಂಡು ಇಲ್ಲಿವರೆಗೂ. ಜೇನು ಕೃಷಿ ಹೇಗೆ ಅಂದ್ರೆ, ಪ್ರತಿಯೊಂದು ಗಿಡ ಯಾವ್ಯಾವ ಗಿಡದಿಂದ ಹೂವಾಗಿ ಕಾಯಾಗುತ್ತೋ, ಹೂವಾಗಿ ಬೀಜ ಆಗುತ್ತೋ ಆ ಎಲ್ಲಾ ಸಸ್ಯಗಳಿಗೂ ಪರಾಗಸ್ಪರ್ಶದ ಅವಶ್ಯಕತೆ ತುಂಬಾ ಇರುತ್ತೆ. ಉದಾಹರಣೆಗೆ ತೆಂಗಿನಕಾಯಿಲಿರುವಂತಹ ಹೂವಾಗ್ಲಿ, ಅಂದ್ರೆ ನೀವು ತೆಂಗು ಮರದಲ್ಲಿ ಹೂ ಬಿಟ್ಟು ಆ ಹೊಂಬಳೆ ಹೊಡೆದು ಹೂ ಬಿಟ್ಟು ಅದು ನಂತರ ಕಾಯಾಗುತ್ತೆ. ಅದೇ ತರ ಸೂರ್ಯಕಾಂತಿಯಲ್ಲಿ ಮೊದಲು ಹೂ ಬಿಟ್ಟು ಅದ ನಂತರ ಬೀಜಗಳಾಗುತ್ತೆ. ಇಲ್ಲಿ ಇವರು ಜೇನು ಕೃಷಿಯನ್ನು ಏನಕ್ಕೆ ಮಾಡ್ತಿದ್ದಾರೆ ಅಂತಂದ್ರೆ, ಪರಾಗಸ್ಪರ್ಶದ ಪ್ರಮಾಣವನ್ನು ಜಾಸ್ತಿ ಮಾಡೋದಕ್ಕೆ. ಯಾವಾಗ ಪರಾಗಸ್ಪರ್ಶದ ಪ್ರಮಾಣ ಜಾಸ್ತಿ ಆಗುತ್ತೆ ಅವಾಗ ರೈತರಿಗೆ ಇಳುವರಿ ಹೆಚ್ಚಾಗಿ ಬರುತ್ತೆ. ಆ ಮುಖಾಂತರ ಒಂದು 20 ರಿಂದ 25% ಇಳುವರಿ, ಹೆಚ್ಚಿಗೆ ಇಳುವರಿಯನ್ನ ರೈತರು ಅಪೇಕ್ಷೆ ಮಾಡಬಹುದು. ಸೊಪ್ಪುಗಳನ್ನ ಬೆಳಿಬೇಕು ಅಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ರೆ ಈ ತರ ಎತ್ತರವಾಗಿ ಬೆಡ್ಗಳನ್ನ ಮಾಡ್ಕೊಂಡು ಬೆಳೆದ್ರೆ ಇಳುವರಿ ತುಂಬಾ ಚೆನ್ನಾಗಿರುತ್ತೆ. ಹಾರ್ವೆಸ್ಟ್ ಅಂದ್ರೆ ಅದನ್ನ ಕೀಳೋದು ತುಂಬಾ ಸುಲಭ ಆಗುತ್ತೆ. ಆ ಮೂಲಕ ಇಲ್ಲಿ ಕೆಲಸಗಾರರ ಅವಶ್ಯಕತೆ ಕೂಡ ತುಂಬಾ ಕಡಿಮೆ ಬೀಳುತ್ತೆ. ಅವಾಗ ರೈತರು ಹೆಚ್ಚು ಲಾಭವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನೀವು ಈ ತರ ಬೆಡ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಯಾವ್ದಾದ್ರು ಪೋಷಕಾಂಶಗಳನ್ನ ಸೇರಿಸಬೇಕು ಅಂದ್ರೆ, ಸಾವಯವ ಉತ್ಪನ್ನಗಳನ್ನ ಸೇರಿಸಬೇಕಂದ್ರೆ ಅದು ಕೂಡ ತುಂಬಾ ಸುಲಭ ಆಗುತ್ತೆ. ಯಾಕಂದ್ರೆ ನೀವು ನೋಡ್ತಿರ್ಬೋದು, ಈ ತರ ಮಣ್ಣಿನ ಗುಂಪೆ ಮಾಡಿರ್ತಾರೆ. ಆ ಮಣ್ಣಿನ ಗುಂಪಿನಲ್ಲೇ ಮಿಕ್ಸ್ ಮಾಡ್ಬಿಟ್ಟು ನಂತರ, ಅಂದ್ರೆ ಉದಾಹರಣೆಗೆ ಇಲ್ಲಿ ಕ್ಯಾರೆಟ್ ಬೆಳೆದಿದ್ರೆ 10 kg ಕ್ಯಾರೆಟ್ನ ಇವ್ರು ಏನಾದ್ರು ಕಿತ್ತರೆ ಅದಕ್ಕೆ ಮತ್ತೆ 10 kg
ಸಾವಯವ ಉತ್ಪನ್ನವನ್ನ ಸೇರಿಸಿ. ಸಾವಯವ ಉತ್ಪನ್ನ ಅಂದ್ರೆ ಸಗಣಿ ಗೊಬ್ಬರ, ತಿಪ್ಪೆ ಗೊಬ್ಬರ, ನಂತರ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಯಾವ್ದಾದ್ರು ಒಂದು ಸಾವಯವ ಉತ್ಪನ್ನವನ್ನ ಸೇರಿಸಿ ಅದ್ರ ಜೊತೆ ಮಿಕ್ಸ್ ಮಾಡ್ಬಿಟ್ಟು ನಂತರದಲ್ಲಿ ಬೆಳೆ ಬೆಳೆಯೋದ್ರ ಮುಖಾಂತರ ಉತ್ತಮ ಇಳುವರಿನ ತಗೋಬಹುದು. ಇವಾಗ ಅಕ್ಷಯ ಕಲ್ಪದವ್ರದ್ದು ಮಿಲ್ಕ್ ಪಾರ್ಲರ್ ಬಂದಿದ್ದೀವಿ. ಬ್ಯೂಟಿ ಪಾರ್ಲರ್ ಕೇಳಿದ್ರೆ ಇದು ಮಿಲ್ಕ್ ಪಾರ್ಲರ್. ಸಾಮಾನ್ಯವಾಗಿ ರೈತರು ಹಸುಗಳ ಹಾಲು ಕರೆಯೋದಕ್ಕೆ ಒಂದು ನಿಗದಿತ ಸ್ಥಳ ಅಂತ ಇರೋದಿಲ್ಲ. ಅವರು ಕೊಟ್ಟಿಗೆನಲ್ಲೇ ಹಸುವಿನ ಹಾಲು ಕರೀತಾರೆ. ಅದರಿಂದ ಸಾಕಷ್ಟು ಅಶುದ್ಧವಾದಂತಹ ಹಾಲನ್ನ ಸಂಗ್ರಹಣೆ ಆಗುತ್ತೆ. ಅಂದ್ರೆ ಅಲ್ಲಿ ಅವರು ಯಾವುದೇ ರೀತಿಯಂತ ಶುದ್ಧತೆಯನ್ನ ಕಾಪಾಡೋದಕ್ಕಾಗೋದಿಲ್ಲ. ಆ ಮೂಲಕ ಹಾಲಿನ ಗುಣಮಟ್ಟ ಹಾಳಾಗುತ್ತೆ. ಆದ್ರೆ ಇಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ಇವರು ಹಾಲು ಕರೆಯೋದಕ್ಕೆ ಅಂತ ಒಂದು ವಿಶೇಷವಾದ ಜಾಗನ ಮಾಡ್ಕೊಂಡಿದ್ದಾರೆ. ಮಿಲ್ಕಿಂಗ್ ಮಷಿನ್ ನ ಇಟ್ಟಿದ್ದಾರೆ. ವ್ಯಾನ್ಸನ್ ಅನ್ನೋ ಒಂದು ಕಂಪನಿ ಜೊತೆ ಅವರು ಕೊಲಾಬರೇಷನ್ ಮಾಡ್ಬಿಟ್ಟು ಮಿಲ್ಕ್ ಪಾರ್ಲರ್ ನ ಇವರೇ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಯಾವ ತರ ಕೆಲಸ ಆಗುತ್ತೆ ಅಂತಂದ್ರೆ ಮೊದಲನೇದಾಗಿ ಹಸುಗಳು ಬರುತ್ತೆ. ಹಸುಗಳು ಬಂದು ಸಾಲಾಗಿ ನಿಂತ್ಕೊಂಡಿದ ತಕ್ಷಣ ಮೊದಲನೇದಾಗಿ ಕೆಚ್ಚಿನ ತೊಟ್ಟುಗಳು ಏನಿರುತ್ತೆ ಅದನ್ನ ಮಾತ್ರ ತೊಳಿತಾರೆ. ಸಂಪೂರ್ಣವಾಗಿ ಕೆಚ್ಚಲನ್ನ ಏನಕ್ಕೆ ತೊಳೆಯಲ್ಲ ಅಂದ್ರೆ ಸಂಪೂರ್ಣವಾಗಿ ಕೆಚ್ಚಲನ್ನ ತೊಳೆದ್ರೆ ನೀರೆಲ್ಲ ಮೇಲೆ ಹಾಗೆ ಇರುತ್ತೆ. ಅದು ಒಂದೊಂದೇ ತೊಟ್ಟು ಅಂಕಿ ಹಾಲು ಅಶುದ್ಧವಾಗುತ್ತೆ. ಹಾಗಾಗಿ ಬರೀ ತೊಟ್ಟುಗಳನ್ನ ಮಾತ್ರ ತೊಳೆದು ಲ್ಯಾಕ್ಟಿಕ್ ಆಸಿಡ್ ಗ್ಲಿಸರಿನ್ ಅದಕ್ಕೆ ಸ್ವಲ್ಪ ಡಿಪ್ ಮಾಡಿಬಿಟ್ಟು ನಂತರದಲ್ಲಿ ಪ್ರತ್ಯೇಕವಾದಂತಹ ಟವಲ್ಗಳನ್ನ ಬಳಸಿ ಎಲ್ಲಾ ಹಸುಗಳ ಕೆಚ್ಚಲುಗಳನ್ನ ಒರೆಸ್ತಾರೆ. ಒರೆಸಿದ ನಂತರ ಅದಕ್ಕೆ ಮಿಲ್ಕಿಂಗ್ ಮಷಿನ್ ಹಾಕ್ಬಿಟ್ಟು ಹಾಲು ಕರೆದು ಉಳಿದಿರೋ ಹಾಲನ್ನ ಕೈಯಲ್ಲಿ ಕರೆದು ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಮತ್ತೆ ಗ್ಲಿಸರಿನ್ ಸೊಲ್ಯೂಷನ್ ಅದಕ್ಕೆ ಹಚ್ಬಿಟ್ಟು ಮತ್ತೆ ವಾಶ್ ಮಾಡಿ ಅದನ್ನ ಹಸುನ ಕಳಿಸ್ತಾರೆ. ಹಸುನ ಕಳಿಸಿದಾಗ ಅಷ್ಟೇ ಮತ್ತೆ ಬರುವಾಗಲೂ ಅಷ್ಟೇ ಯಾವುದೇ ರೀತಿಯಂತ ಮೂಗ್ದಾರ ಆಗಲಿ ಅಂದ್ರೆ ಹಸು ಸಂಪೂರ್ಣ ಸ್ವತಂತ್ರವಾಗಿರುತ್ತೆ. ಸ್ವತಂತ್ರವಾಗಿದ್ದಾಗ ಅದಕ್ಕೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಯಾವಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅವಾಗ ಹಸು ತುಂಬಾ ಆರೋಗ್ಯವಾಗಿರುತ್ತೆ, ಹಾಲನ್ನು ಹೆಚ್ಚಾಗಿ ಕರೆಯುತ್ತೆ. ತದನಂತರ ಹಾಲು ಇಲ್ಲೇನ್ ಕರೆದು ಹಸುಗಳು ಸುಸ್ತಾದ ನಂತರ ಅವುಗಳಿಗೆ ನೀರಾಗ್ಲಿ ಅಥವಾ ಅವುಗಳು ತಿನ್ನೋದಕ್ಕೆ ಆಹಾರ ಆಗ್ಲಿ ಎಲ್ಲ ರೆಡಿ ಇರುತ್ತೆ. ಹೋಗಿ ಅವುಗಳು ಕೆಲಸ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತವೆ. ಈ ಮೂಲಕ ಆರೋಗ್ಯಕರವಾಗಿ ಇವರು ಮಿಲ್ಕ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅಕ್ಷಯ ಕಲ್ಪದಲ್ಲಿ ತರಬೇತಿ ಪಡೆಯೋಕೆ ಬಂದ ಎಲ್ಲರಿಗೂ ಟೆಂಟ್ ಅಥವಾ ಡಾರ್ಮೆಟರಿ ವ್ಯವಸ್ಥೆ ಇರುತ್ತೆ. ನಾನು ಟೆಂಟ್ ಅಲ್ಲಿ ಉಳ್ಕೊಂಡಿದ್ದೆ. ಅಕ್ಷಯ ಕಲ್ಪದಲ್ಲಿ 2ನೇ ದಿನ. ನಿನ್ನೆ ನಾವು ಈ ಹೈನೋದ್ಯಮವನ್ನ ಮುಖ್ಯ ಉದ್ಯಮವಾಗಿ ಇಟ್ಕೊಂಡು ಸಮಗ್ರ ಕೃಷಿಯನ್ನು ಯಾವ ತರ ಮಾಡೋದು ಅಂತ ನೋಡಿದ್ವಿ. 5 ಎಕರೆದೊಂದು ಮಾದರಿ ಫಾರ್ಮ್ ಇದೆ. ಇದು 5 ಎಕರೆ ಮಾದರಿ ಫಾರ್ಮ್ ಅಲ್ಲಿ ಹೇಗೆ ಒಬ್ಬ ರೈತ 5 ಎಕರೆ ಇದ್ರೆ ಅವನು ಯಾವ ರೀತಿ ಸಕ್ಸಸ್ ಆಗ್ಬೋದು, ಅವ್ನ ಗೆಲುವು ಯಾವ ರೀತಿ ಮಾಡ್ಬೋದು, ದುಡ್ಡು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡೋದಕ್ಕೆ ಇಲ್ಲೊಂದು 5 ಎಕರೆ ಮಾಡಲ್ ಫಾರ್ಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬೋಣ 5 ಎಕರೆ ಮಾಡಲ್ ಫಾರ್ಮ್ ಅಲ್ಲಿ ಏನೇನಿದೆ ಅಂತ. 5 ಎಕರೆ ಜಮೀನ್ಗೆ 22 ಅಡಿ 30 ಅಡಿ ಅಳತೆಯ ಶೆಡ್ ಅನ್ನ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ 8 ಹಸುಗಳನ್ನ ಸಾಕಿದ್ದಾರೆ. ಜೊತೆಗೆ 4 ಕರುಗಳಿದೆ. ಈ 8 ಹಸು 4 ಕರುಗಳಲ್ಲಿ ಇವ್ರು ಯಾವ ತರ ಅಂದ್ರೆ ಸೀಸನಲ್. ಇವಾಗ 4 ಹಸು ಈಗ ಹಾಲು ಕರಿತಿದೆ ಅಂದ್ರೆ ಇನ್ನೆರಡು ಗಬ್ಬ ಇತ್ತು ಅದು ಸ್ವಲ್ಪ ಹಾಲು ಕರಿತಿದೆ ಅಂದ್ರೆ ಇನ್ನೆರಡು ಫುಲ್ ಗಬ್ಬ ಇರುತ್ತೆ, ಈಲಾಗಿರುತ್ತೆ. ಅಂದ್ರೆ 6 ಹಸು ಕರಿತಾ ಇದ್ರೆ 2 ಹಸು ಕರಿತಾ ಇರಲ್ಲ. ಮತ್ತೆ ಅದೇ ತರ ಅದು ಸ್ವಾಪ್ ಆಗ್ತಾ ಹೋಗುತ್ತೆ. ಮತ್ತೆ ಈ 2 ಹಸು ಏನು ಹೊಸದಾಗ ಕರು ಹಾಕಿರುತ್ತೆ ಆ ಹಸು ಒದ್ಕೊಂಡ್ಮೇಲೆ ಅದು ಗಬ್ಬಾಗಿ ಒದ್ಕೊಂಡ್ಮೇಲೆ ಇನ್ನು ಮಿಕ್ಕಿದ ಹಾಲು ಕರಿತಾ ಇರುತ್ತೆ. ಅವಾಗ ರೈತನಿಗೆ ವರ್ಷದ 365 ದಿವಸನು ಹಾಲು ಬರ್ತಾನೆ ಇರುತ್ತೆ. 5 ಲೀಟರ್ ಹೆಚ್ಚು ಕಡಿಮೆ ಆಗ್ಬೋದು, ಆದ್ರೆ ಅವ್ನು ಯಾವಾಗ್ಲೂ ಹಾಲು ಕರಿತಾನೆ ಇರ್ತಾನೆ. ಆ ಮುಖಾಂತರ ಅವ್ನಿಗೆ ಯಾವಾಗ್ಲೂ ಹಣ ಸಿಗ್ತಾನೆ ಇರುತ್ತೆ. ಇಲ್ಲಿ ಇವರು ಮಿಲ್ಕ್ ಪಾರ್ಲರ್ ನ ಮಾಡ್ಕೊಂಡಿಲ್ಲ. ಯಾಕಂತಂದ್ರೆ ಮಿಲ್ಕ್ ಪಾರ್ಲರ್ಗೆ ಸಾಕಷ್ಟು ಹಣ ಖರ್ಚಾಗುತ್ತೆ. ಹಾಗಾಗಿ ಇವರು ಎಲ್ಲೆಲ್ಲಿ ಹಾಲು ಕರೀತಾರೋ ಅಲ್ಲಿ ಡಿಸ್ಇನ್ಫೆಕ್ಷನ್ ಮಾಡ್ತಿದ್ದಾರೆ. ಬ್ಲೀಚಿಂಗ್ ಪೌಡರ್ ಅಥವಾ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನ ಹಾಕಿದ್ರೆ ಎಲ್ಲೆಲ್ಲಿ ಹಾಲು ಬಿದ್ದಿರುತ್ತೆ ಅಲ್ಲಿ ಬ್ಯಾಕ್ಟೀರಿಯಾಗಳಿರುತ್ತೆ, ಆ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ. ಆ ಮುಖಾಂತರ ಹಸು ತುಂಬಾ ಆರೋಗ್ಯವಾಗಿರುತ್ತೆ. ಇಲ್ಲಿ ಇನ್ನೊಂದು ಏನಂತಂದ್ರೆ ರೈತರಿಗೆ ತುಂಬಾ ಅನುಕೂಲ ಆಗ್ಬೇಕು ಅಂತಂದ್ರೆ ರೈತರು ರಸಮೇವನ್ನ, ಹಸುಗಳು ಸಾಕೋದಕ್ಕೆ ಕೊಟ್ಟಿಗೆಯನ್ನ ಎಲ್ಲದನ್ನು ಒಂದೇ ಕಡೆ ಮಾಡ್ಕೋಬೇಕು. ಅವಾಗ ಅವ್ರಿಗೆ ಜಾಸ್ತಿ ಕೆಲಸ ಬಿಡಲ್ಲ. ಇಲ್ಲ ಇವರು ಮಷೀನ್ ಅಲ್ಲಿ ಕಟ್ ಮಾಡಿದಂತ ಮೇವನ್ನ ರಸಮೇವ ಕನ್ವರ್ಟ್ ಮಾಡ್ತಾರೆ, ಅದೇ ರಸಮೇವನ್ನ ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ಹಾಗಾಗಿ ಇವ್ರಿಗೆ ಜಾಸ್ತಿ ಕೆಲಸಗಾರರ ಅವಶ್ಯಕತೆ ಬೀಳೋದಿಲ್ಲ. ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಯುವ ರೈತರಿಗೆ ಇಲ್ಲಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು. ನೋಡ್ತಾ ಇದ್ದಾರೆ ಇದ್ರ ತಳಿ ಹೆಸರು ಕಾವೇರಿ ಅಂತ. 150 ರಿಂದ 200 ಕೋಳಿಗಳನ್ನ 5 ಎಕರೆನಲ್ಲಿ ಸಾಕ್ಬೋದು ರೈತರು. 5 ಎಕರೆನಲ್ಲಿ ಸಾಕಿದ್ರೆ ಒಂದು ಕೋಳಿ ಒಂದು ವರ್ಷಕ್ಕೆ 150 ರಿಂದ 200 ಮೊಟ್ಟೆಗಳನ್ನ ಇಡುತ್ತೆ. 200 ಮೊಟ್ಟೆಗಳಲ್ಲಿ ಒಂದು ಮೊಟ್ಟೆಗೆ ಕನಿಷ್ಠ ಅಂದ್ರೆ 10 ರೂಪಾಯಿ ಅವ್ರಿಗೆ ದರ ಸಿಗುತ್ತೆ. ಆ ದರ ಕೂಡ ಅಕ್ಷಯ ಕಲ್ಪದವರು ಅವ್ರ ಕೋಳಿ ಫಾರ್ಮ್ ಹತ್ರನೇ ಬಂದ್ಬಿಟ್ಟು ಅಂದ್ರೆ ಅವ್ರದ್ದೇನ್ ಫಾರ್ಮ್ ಇರುತ್ತೆ ಅಲ್ಲಿಗೆ ಬಂದ್ಬಿಟ್ಟು ಅವರು ಕೋಳಿ ಮೊಟ್ಟೆಗಳನ್ನ ತಗೊಂಡೋಗ್ತಾರೆ. ಇದರಿಂದಾಗಿ ರೈತರಿಗೆ ಒಂದು ಲಾಜಿಸ್ಟಿಕಲ್ ಉಳಿಯುತ್ತೆ. ಎರಡನೇದು ವೆಟರ್ನರಿ ಸೌಲಭ್ಯವನ್ನು ಫ್ರೀಯಾಗಿ ಕೊಡ್ತಾರೆ. ಆಕಳುಗಳಿಗೆ ಯಾವ ತರ ಡಾಕ್ಟರ್ಗಳನ್ನ ವ್ಯವಸ್ಥೆ ಮಾಡಿರ್ತಾರೆ ವೆಟರ್ನರಿ ಡಾಕ್ಟರ್ಗಳನ್ನ, ಅದೇ ತರ ಕೋಳಿಗಳಿಗೂ ಸಹಿತ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಒದಗಿಸ್ತಾರೆ. ಇನ್ನು ಈ ಕೋಳಿಗಳು ಈಗ 5 ತಿಂಗಳು ಕೋಳಿ ಮೊಟ್ಟೆ ಎಲ್ಲ ಶುರು ಆಗುತ್ತೆ. 5 ತಿಂಗಳಿಂದ ನೀವು ನೋಡ್ತಾ ಇರ್ಬೋದು ಮೊಟ್ಟೆ ಇಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಮೊಟ್ಟೆ ಇಡ್ಲಿಕ್ಕೆ ಮಾಡಿರುವಂತಹ ಜಾಗ. 200 ಕೋಳಿಗೆ 25 ಬಾಕ್ಸ್ ಇದೆ ಮೊಟ್ಟೆ ಕಲೆಕ್ಟ್ ಮಾಡೋದಕ್ಕೆ. ನೋಡಿ ಇವರೊಂದು ಕೃತಕವಾಗಿ ಶೆಡ್ ಅನ್ನು ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಕೋಳಿಗೆ ನೆರಳಿನ ವ್ಯವಸ್ಥೆ ಬೇಕಲ್ವಾ, ಕೋಳಿ ಸ್ವಲ್ಪ ನೆರಳಲ್ಲಿರಬೇಕು. ಇಲ್ಲಿ ತೆಂಗಿನ ಗಿಡ ಇದೆ, ಅದ್ರ ಜೊತೆಗೆ ಇಲ್ಲಿ ನೆರಳಿನ ವ್ಯವಸ್ಥೆನೂ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಕೋಳಿಗೆ ಆಹಾರದ ವ್ಯವಸ್ಥೆ ಏನ್ ಮಾಡಿದ್ದಾರೆ ಅಂತಂದ್ರೆ ಕೃಷಿಯಲ್ಲಿ ಬರುವಂತಹ ತ್ಯಾಜ್ಯ, ಹೈನುಗಾರಿಕೆಯಲ್ಲಿ ಬರುವಂತಹ ತ್ಯಾಜ್ಯ, ಅವ್ರ ಮನೆಯಲ್ಲಿ ರೈತನ ಮನೆಯಲ್ಲಿ ಬರುವಂತಹ ತ್ಯಾಜ್ಯ, ಅದನ್ನೇ ಅವರು 200 ಕೋಳಿಗೆ 18 ರಿಂದ 20 kg ಹಾಕ್ಬೋದು. ಈ ಕೋಳಿಗಳನ್ನ 2.5 ರಿಂದ 3 ವರ್ಷದವರೆಗೂ ಸಾಕ್ಬೋದು. ಅದಾದ ನಂತರ ಕೋಳಿ ಏನ್ ತೂಕ ಬರುತ್ತೆ ಆ ತೂಕಕ್ಕೆ ಕೋಳಿನ ನಾವು ಮಾರಾಟ ಮಾಡ್ಬೋದು. ಯಾಕಂತಂದ್ರೆ 2.5-3 ವರ್ಷದ ನಂತರ ಕೋಳಿ ಮೊಟ್ಟೆ ಇಡುವಂತಹ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಅವಾಗ ರೈತನಿಗೆ ಆದಾಯ ಕಡಿಮೆ ಆಗುತ್ತೆ. ಹಾಗಾಗಿ 2.5-3 ವರ್ಷ ಆದ ನಂತರ ಯಾವ ಕೋಳಿ ಮೊಟ್ಟೆ ಇಡೋದು ಕಡಿಮೆ ಮಾಡುತ್ತೆ ಅವಾಗ ಈ ಕೋಳಿಗಳನ್ನ ಮಾರಾಟ ಮಾಡಿ ಹೊಸ ಮರಿಗಳನ್ನ ತರ್ತಾರೆ. ಇಲ್ಲಿ ನೀವೇ ನೋಡ್ತಿದ್ದೀರಾ ಮನೆ ಪಕ್ಕದಲ್ಲಿನೇ ಕೋಳಿ ಫಾರ್ಮ್ ಪಕ್ಕದಲ್ಲಿ ನೀವು ನೋಡ್ತಿದ್ದೀರಾ ತೋಟ ಇದೆ. ತೋಟದ ಪಕ್ಕದಲ್ಲಿ ತರಕಾರಿಗಳನ್ನ ಬೆಳೀತಾ ಇದ್ದಾರೆ. ನೋಡಿ ತರಕಾರಿನಲ್ಲಿ ಬರುವಂತಹ ಕಳೆ ಜೊತೆಗೆ ಹೈನೋದ್ಯಮದಲ್ಲಿ ಬರುವಂತಹ ತ್ಯಾಜ್ಯ, ಇದೆಲ್ಲ ತ್ಯಾಜ್ಯವನ್ನು ಕೋಳಿಗೆ ಫೀಡ್ ಮಾಡ್ತಾರೆ. ಆ ಮುಖಾಂತರ ಕೋಳಿಗೆ ಇವರು ಎಕ್ಸ್ಟ್ರಾ ಫೀಡ್ ಏನು ಹಾಕ್ತಾ ಇಲ್ಲ. ಜೊತೆಗೆ ನೀವು ನೋಡ್ತಾ ಇದ್ರೆ ಇಲ್ಲಿ ಬೆಡ್ಗಳನ್ನ ಮಾಡ್ಕೊಂಡಿದ್ದಾರೆ. 4 ಅಡಿ ಗರಿಷ್ಠ ಆಗಲ್ಲ, ಅರ್ಧ ಇಂದ 1 ಅಡಿ ಎತ್ತರವಾಗಿರುತ್ತೆ ಬೆಡ್. ಈ ಬೆಡ್ ಅಲ್ಲಿ ಇವರು ಒಂದಿಷ್ಟು ಬೆಳೆಗಳನ್ನ ಚೆಲ್ಬಿಟ್ಟು ಅಂದ್ರೆ ಒಂದಿಷ್ಟು ಬೀಜಗಳನ್ನ ಚೆಲ್ಬಿಟ್ಟು ಬಿಡಬೇಕು, ಒಂದಿಷ್ಟು ಬೀಜಗಳನ್ನ
ನೆಟ್ಬಿಟ್ಟು ಬೆಳಿಬೇಕು, ಇನ್ನೊಂದಿಷ್ಟು ಬೀಜಗಳನ್ನ ಸಾಲಾಗಿ ನೆಡಬೇಕು, ಅದೆಲ್ಲದ್ರ ಬಗ್ಗೆ ಇಲ್ಲಿ ರೈತರಿಗೆ ತರಬೇತಿ ಕೊಡ್ತಾರೆ. ಇನ್ನು ತೆಂಗಿನ ತೋಟದ ಒಂದು ಆದಾಯ ಆದರೆ ತೆಂಗಿನ ತೋಟದ ನಡುವೆ ಹಸುಗಳಿಗೆ ಬೇಕಾದಂಥ ಬೆಳೆಗಳನ್ನ ಸಹ ಬೆಳೀತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ ಸೂಪರ್ ನೇಪಿಯರ್ನ ಹಾಕಿದ್ದಾರೆ. ಇದೇ ಸೂಪರ್ ನೇಪಿಯರ್ನ ಹಸುಗಳಿಗೆ ಫೀಡ್ ಮಾಡ್ತಾರೆ. ಇನ್ನು ಹಸು ಸಗಣಿ ತ್ಯಾಜ್ಯದಲ್ಲಿ ಬರುತ್ತೆ, ಸಂಗ್ರಹ ಆಗುತ್ತೆ, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಅದು ಮೀಥೇನ್ ಗ್ಯಾಸಾಗಿ ಕನ್ವರ್ಟ್ ಆಗುತ್ತೆ. ಮೀಥೇನ್ ಗ್ಯಾಸಿಂದ ಪಕ್ಕದಲ್ಲಿ ಇವರು ಬಯೋಡೈಜೆಸ್ಟರ್ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಾ ಇದ್ದಾರೆ ಇಲ್ಲಿ ಫುಲ್ ಲಿಕ್ವಿಡ್. ಇದೇ ಲಿಕ್ವಿಡ್ನ ಇವರು ಕೃಷಿ ಭೂಮಿಗೆ ಪಂಪ್ ಮಾಡ್ತಾರೆ. ಸರ್ ಎಷ್ಟು ವರ್ಷದಿಂದ ಅಕ್ಷಯಕಲ್ಪ ಜೊತೆ ವರ್ಕ್ ಮಾಡ್ತೀರಾ? ಸುಮಾರು ಒಂದು 6 ವರ್ಷದಿಂದ 6 ವರ್ಷ. ಸರ್ ಇದಕ್ಕಿಂತ ಮುಂಚೆ ನೀವು ಎಷ್ಟು ವರ್ಷ ಸಾಕೊಂಡಿದ್ದೀರಿ? ಒಂದು 4-5 ಸರ್. 4-5 ಇದ್ದು. ಎಷ್ಟು ಜನ ಕೆಲಸ ಮಾಡಿದ್ದೀರಿ ಸರ್? ಹಾಗೆ ನಾವು ಒಂದಿಬ್ಬರು ಮಾಡ್ತಿರ್ತೀವಿ. ಓಕೆ, ಸೊ ನಾವು ಇವಾಗ ಒಂದು ಅಕ್ಷಯಕಲ್ಪದಿಂದ ಒಂದು ಸಕ್ಸಸ್ ರೈತರ ಸ್ಟೋರಿ ತೋರಿಸೋದಕ್ಕೆ ಕರ್ಕೊಂಡ್ ಬಂದಿದ್ದೀವಿ. ಸೊ ಪರಿಚಯ ಮಾಡ್ಕೊಳ್ಳೋಣ ಸರ್. ನಿಮ್ಮ ಹೆಸರು? ತಮ್ಮನಗೌಡ ಅಂತ ಸರ್. ತಮ್ಮನಗೌಡ ಅಂತ ಇವ್ರ ಹೆಸರು. ಬೆಳಗುಲಿ, ಚನ್ನವಣ್ಣ ತಾಲೂಕು, ಹಾಸನ. ಸರ್ ಇದು ಮುಂಚೆ ಎಷ್ಟು ವರ್ಷ ಸಾಕ್ತಾ ಇದ್ರಿ? ಒಂದು 5-6 ವರ್ಷ ಕುಡಿದ್ದು. 5 ವರ್ಷ. ಸರ್ ಅವಾಗ ಯಾರ್ಯಾರು ಕೆಲಸ ಮಾಡ್ತಾ ಇದ್ರಿ? ನಾವು ನಮ್ಮ ಮಿಸ್ಸಸ್ ಇಬ್ಬರು ಮಾಡ್ತೀವಿ. ಓಕೆ, ಈಗ ಒಬ್ರನ್ನ ಕೆಲಸದವ್ರು ಇಟ್ಕೊಂಡಿದ್ದೀರಾ? ಹೌದು. ಈಗ ಎಷ್ಟು ಜನ ಕೆಲಸ ಅಂದ್ರೆ ಈಗ ಎಷ್ಟು ವರ್ಷ ಸಾಕೊಂಡಿದ್ದೀರಾ? ಈಗ ಎಲ್ಲ ಸರ್ ಕರುಗಳು ಎಲ್ಲ ಸೇರಿ ಒಂದು 30 35. ಮುಂಚೆ ಮಾಡ್ತಿದ್ದೆ ಆದಾಯಕ್ಕೂ ಈಗ ಮಾಡ್ತಿರೋ ಆದಾಯಕ್ಕೂ ಏನೇನು ವ್ಯತ್ಯಾಸ? ಆಗ ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ವಿ, ಸಣ್ಣ ಆದಾಯ ಇತ್ತು. ಸಣ್ಣ ಈಗ ಆದಾಯ. ದೊಡ್ಡ ಪ್ರಮಾಣ ಮಾಡಿದ್ವಿ, ದೊಡ್ಡ ಲಾಭದಲ್ಲಿ ಏನಾದ್ರು ವ್ಯತ್ಯಾಸ ಇದೆ? ಲಾಭ ಅಂದ್ರೆ ಅದು ಈಗ ದೊಡ್ಡದ ಲಾಭನೇ. ದೊಡ್ಡ ಲಾಭ. ಇನ್ನು ಅಕ್ಷಯಕಲ್ಪದವ್ರ ಜೊತೆ ಸೇರ್ಕೊಂಡಾದ್ಮೇಲೆ ಅಕ್ಷಯಕಲ್ಪದವ್ರು ನಿಮಗೆ ಏನೇನು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ? ಏನೇನು ಅಂದ್ರೆ ನಿಮಗೆ ಏನೇನು ಮಾಡ್ಕೊಟ್ಟಿದ್ದಾರೆ ಸರ್. ಒಂದು ಕಡೆಯಿಂದ ಹೇಳ್ಬೇಕಾಗತ್ತೆ ನಾವು ಅದನ್ನ. ಒಂದು ಯಾವ ಥರ ಸಾಕ್ಬೇಕು ಅಂತ ಅಲ್ಲಿಂದ ಶುರು ಮಾಡಿದ್ರೆ ಈ ಸೆಡ್ ಮಾಡೋದು ಇದನ್ನೆಲ್ಲನೂ ಅವರ ಮಾರ್ಗದರ್ಶನದಲ್ಲಿ ಮಾಡಿದ್ವಿ. ಯಾವಾಗಾದ್ರೂ ಎಷ್ಟು ಸಲ ಟ್ರೈನಿಂಗ್ ಸೆಷನ್ ಸರ್ ಅವ್ರು ಮಾಡ್ತಲೇ ಇರ್ತಾರೆ, ನಮಗೆ ಹಾಗಾಗಿ ಹೇಳ್ತಲೇ ಇರ್ತಾರೆ, ಹೋಗ್ತಾ ಇರ್ತೀವಿ. ಒಂದೊಂದು ಬಗ್ಗೆ ಮಾಡಿದಾಗ ಒಂದ್ಸರಿ ಕರಿತಾ ಇರ್ತಾರೆ, ಹಾಗಾಗಿ ಹೋಗ್ತಿರ್ತೀವಿ. ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ ಸರ್ ಒಂದು ದಿವಸಕ್ಕೆ? ಸರ್ ಒಂದು ದಿವಸಕ್ಕೆ ನಾವು 250ರಿಂದ 60. ಸೂಪರ್. ಎಷ್ಟು ಎಕರೆ ಜಮೀನು ಇದೆ ಸರ್ ನಿಮ್ದು? ಸಮ ಒಂದು 6 ಎಕರೆ. 6 ಎಕರೆ ಇದೆ. ಮೇವು ಎಷ್ಟು ಎಕರೆ ಹಾಕೊಂಡಿದ್ದೀರಾ? ಒಂದು 3 ಎಕರೆ ನೇಪೇರ್ಗಳಿದೆ, 3 ಥರದ್ದು. ಹಾಂ. ಇನ್ನು ಜೋಳ ಎಲ್ಲ ಹಾಕಿ ಮೆಕ್ಕೆಜೋಳ ಹಾಕಿದ್ರೆ ಇನ್ನು ಮಿಕ್ಕಿದ್ದಕ್ಕೆ ನೀವು ಏನೇನು ಪ್ರಾಫಿಟ್ ಅಂದರೆ ಬಯೋಗ್ಯಾಸ್ ಒಂದು ಹೇಳ್ಬಿಡಿ ಸರ್. ಹಾಂ, ಬಯೋಗ್ಯಾಸ್ ಒಂದು ಮಾಡಿಸಿದ್ವಿ. ಮೊದಲು ತುಂಬ ಹಳೇದೊಂದಿತ್ತು, ಅದು ಬಳಕೆ ಇದೆ. ಈಗ ಈ ಡೈರಿಯಿಂದ ಮತ್ತೊಂದು ಮಾಡಿಕೊಡ್ತೀವಿ. ಮತ್ತೊಂದು ಮಾಡ್ಕೊಡ್ತೀವಿ. ಸರ್ ಮಂತ್ಲಿ ಆದಾಯ ಎಷ್ಟಿದೆ? ಸರ್ ಟೋಟಲಿ 2.5ರಿಂದ 3 ತನಕ ಆಗುತ್ತೆ. ಎಲ್ಲ ಮೇಂಟೆನೆನ್ಸ್ ಅದು ಇದೆಲ್ಲ ಕಳೆದು 1 ಲಕ್ಷ. 1 ಲಕ್ಷ ಉಳಿಯುತ್ತಾ? ಏನು ಓದಿದೆ ಸರ್ ನೀವು? SLC ಓದಿ. ಏನು ಸರ್ SLC ಆವಾಗಿನ ಕಾಲದ, ಇವಾಗ ಡಿಗ್ರಿ. ಕೆಲಸಗಾರರಿಗೆ ಎಷ್ಟು ಸಂಬಳ ಕೊಡ್ತೀರಾ? ಸರ್ ಅವ್ರಿಗೆ ಒಂದು 15,000. ಸೂಪರ್. ಅದ್ರ ಹೊರತಾಗಿ ಬೇರೆ ಅಕ್ಷಯಕಲ್ಪದವ್ರಿಗೆ ಬೇರೆ ಏನಾದರೂ ನೀವು ಅಕ್ಷಯಕಲ್ಪದಲ್ಲಿ ಜೇನು ಕೃಷಿ ಇದೆ ಮತ್ತೆ ಎಲ್ಲ ಕೇಳ್ತಾ ಅವ್ರೆ ಮಾಡಬೇಕು. ಸದ್ಯಕ್ಕೆ ಹೈನುಗಾರಿಕೆ ಹೈನೋದ್ಯಮ ಒಂದು ಮಾಡ್ತೀವಿ. ಕೋಳಿದು ಇದೆ, ಮತ್ತೆ ಹೊರತಾಗಿ ಹೊಸ ಸೆಟ್ ಮಾಡಿಬಿಟ್ಟು ಹೊರಗಡೆ ಬಿಡಂಗ್ ಮಾಡೋಣ, ಜಾಸ್ತಿ ಸಿಕ್ಕೇ ಸಾಕು ಮಟ್ಟ ಕೊಡೋಕ್ಕೆ ಜಾಸ್ತಿ ದೊಡ್ಡ ಸೈಜಲ್ಲಿ ಮಾಡೋಣ ಅಂತಿದ್ದೀರಾ. ಅದ್ರ ಹೊರತಾಗಿ ಮೇವಲ್ಲಿ ಯಾವ್ಯಾವ ಹಾಕೊಂಡಿದ್ದೀರಾ ನೇಪಿಯರ್ ಜೊತೆಗೆ? ನೇಪಿಯರ್ 3 ಥರದ ನೇಪಿಯರ್ ಇದೆ ಸರ್. ಜೋಳ ಇದೆ, ಮೆಕ್ಕೆಜೋಳ ಇದೆ, ಮತ್ತೆ ಎಂತ ಸಬ್ಸಿಡಿ ಅದಲ್ಲ. ರಸಮೇವು ಎಷ್ಟು ದಿವಸಕ್ಕೊಂದ್ಸಲ ಮಾಡ್ಕೋತೀರಾ ಸರ್? ಅದು 3 ಗುಂಡಿ ಇದೆ. 3 ಗುಂಡಿ ಕಾರ್ಯದಿಂದ ತುಂಬ್ತಾ ಇರ್ತೀವಿ. ಹಾಂ. ಸರ್ ಇದು ಅಕ್ಷಯ್ ಒಂದು ದಿವಸದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ಸರ್? ಬೆಳಿಗ್ಗೆ ಒಂದು 2-2.5 ಗಂಟೆ ಮಾಡ್ತೀವಿ. ಮತ್ತೆ ಮಧ್ಯೆ ನಾವು ಯಾರು ಇದ್ಕೊಂಡು ನೀರು ನೋಡ್ಕೊಂಡು ಸಗಣಿ ಎಲ್ಲ ಬಾಚಿರ್ತಾರೆ, ಹಂಗಾಗಿ ಇನ್ನು ಮತ್ತೆ 4-4:15 ಮೇಲೆ ಬಂದರೆ ಮತ್ತೆ ಆಗ 1 ಗಂಟೆ ಕೆಲಸ, 1-1.5 ಗಂಟೆ ಅಷ್ಟೇ. ಅಷ್ಟರಲ್ಲಿ ನಿಮ್ಮ ಕೆಲಸ ಎಲ್ಲ ಮುಗ್ದೋಗುತ್ತೆ. 30 ಹಸು ಕೆಲಸ ಎಲ್ಲ ಮೇವು ರೆಡಿ ಇರುತ್ತೆ. ಸ್ಟಾಕ್ ಮಾಡ್ಕೊಂಡಿರ್ತೀವಿ ಸರ್, ತೆಗೆದಾಕೋದು ಅಷ್ಟೇ. ಬೆಳಿಗ್ಗೆ ಹಾಲು ಕರೆದ್ಬಿಟ್ಟು 9-9:30 ಹಾಲು ಕರೆಯೋದಕ್ಕೆಲ್ಲ ಏನು ಮಾಡ್ಕೊಂಡಿದ್ದೀರಾ? ಮಿಷಿನ್ಗಳಿದೆಯಾ? ಡೈರಿಯಿಂದಲೇ ಸೋಲಾರ್ ಇದನ್ನು ಮಾಡಿಸ್ಕೊಟ್ಟು ಡೈರಿಯಿಂದ ಸಾಕಷ್ಟು ಹೆಲ್ಪ್ ಮಾಡ್ತಾರೆ, ಚಿಕ್ಕ ಪುಟ್ಟದಕ್ಕೆಲ್ಲ ಕೈ ಹಿಡಿತಾರೆ. ಆಮೇಲೆ ಇನ್ನೊಂದು ಕೇಳ್ಬಿಟ್ಟು, ನೀವು ಆಕಳುಗಳಿಗೆ ನಾಮಕರಣ ಮಾಡಿದೀರ ಅಂತ, ಹೆಂಗೆ ಹೆಸರು ನೆನ್ಪಿಟ್ಕೊಂಡಿರ್ತೀರ? 30 ಹಸುದು ಮೊನ್ನೆ ಮನುಷ್ಯ ಹೆಸರು ನೆನ್ಪಿಟ್ಟಿರ್ತಾರೆ, ಆಗಿದೆ. ಆಕಳು ನೆನ್ಪಿಟ್ಕೊಂಡಿರ? ಕರುಗಳಿಗೆಲ್ಲ ನಾಮಕರಣ ಮಾಡಿದಾಗ ಹೋಳಿಗೆಗಳಿಗೆ ಹಾಕ್ತೀರಾ? ಆ ಥರ ಗಿಣ್ಣ ತಿಂತೀವಲ್ಲ, ಅದೇ ಗಿಣ್ಣ. ಬಂಗಾರಿ ಇವಳ ಹೆಸರು ಅಚ್ಚು ಮೆಚ್ಚಂತಿದ್ದೀವಿ. ಸುಖಿ, ಭೂಮಿ, ಸಾಕ್ಷಿ, ಪುಟ್ಲಕ್ಷ್ಮಿ, ಒಬ್ಳು ರುಕ್ಕು, ಇವಳು ಬೆಳಕು, ಸಮೃದ್ಧಿ, ಸಮೃದ್ಧಿ, ಶಕ್ತಿ, ಲಕ್ಷ್ಮಿ, ಕಾವ್ಯ, ಅವಳ ಹೆಸರು ಕಾವ್ಯ, ಪೃಥ್ವಿ. ಲಕ್ಷ್ಮಿ ಒಳ್ಳೆ ಬಂಗಾರದಂಗಿದ್ದಾಳೆ. ಡಾಕ್ಟರ್ಗಳು ವೆಟರ್ನರಿ ಡಾಕ್ಟರ್ ವ್ಯವಸ್ಥೆ ಮಾಡಿದ್ರೆ ಗೊತ್ತಾಯ್ತು. ಅಂದ್ರೆ ಮುಂಚೆ ಖಾಸಗಿಯಿಂದ ಕರೆಸ್ತಾ ಇದ್ರಿ, ಅದಕ್ಕೂ ಇದಕ್ಕೂ ಹಣ ಸೇವ್ ಆಗುತ್ತೆ ಅಂತ ಅನ್ಸುತ್ತಾ ಅಥವಾ ಹೇಗೆ? ಖಂಡಿತ ಸೇವ್ ಆಗುತ್ತೆ. ಮೊದಲು ಅಂದ್ರೆ ನಮಗೆ ಅವರ ಯಾವ ಟೈಮ್ಗೆ ಅವ್ರಿಗೆ ಅನುಕೂಲ ಆದಾಗ, ತೀರಾ ಸೀರಿಯಸ್ ಇದ್ದಾಗೆಲ್ಲ ಬರೋದು ಬಿಟ್ರೆ ಅವ್ರಿಗೆ ಅನುಕೂಲ ಆದಾಗ ಬರ್ತಿದ್ರು. ಇಲ್ಲ ಆ ಥರ ಎಲ್ಲ ಏನೋ ಸಮಸ್ಯೆ ಇದ್ರು ಇಮಿಡಿಯೇಟ್ ಆಗಿ ಬರ್ತಾರೆ. ಅದು ಬಿಟ್ಟು ರೆಗ್ಯುಲರ್ ವಿಸಿಟ್ ಇರುತ್ತೆ, ತಿಂಗಳು ಒಂದ್ಸರಿ. ಅದೇ ನಾವು ಬಂದಿರೋ ದಿವಸನೇ ಇವತ್ತು ಡಾಕ್ಟರ್ ಬಂದಿದ್ದಾರೆ, ಅದು ಒಂದು.
ಜೊತೆಗೆ ಮೆಡಿಸಿನ್ಸ್ ಎಲ್ಲ ಹೇಗೆ ಅನ್ಸುತ್ತೆ? ಮೆಡಿಸಿನ್ ಎಲ್ಲ ಸರ್ ಅವರೇ ಕೊಡ್ತಾರೆ. ಅವರೇ ಕೊಡ್ತಾರೆ. ಇನ್ನು ಲಾಜಿಸ್ಟಿಕ್ ಏನಾದ್ರು ಇದೆಯಾ? ನೀವು 120 ಲೀಟರ್ ಹಾಲನ್ನ ಸಾಗಣೆ ಮಾಡಬೇಕು ಅಂದ್ರೆ ಏನು ಮಾಡ್ತೀರಾ? ಸರ್ ಗಾಡಿಗಳು ಅವರೇ ವ್ಯವಸ್ಥೆ ಮಾಡಿದ್ದಾರೆ ಡೈರಿ. ಅವರೇ ಇಲ್ಲಿ ಬಂದು ತಗೊಂಡು ಹೋಗ್ತಾರಾ? ಅದಿನ್ನೂ ಸೂಪರ್. ಕರುಗಳನ್ನ ಏನಾದ್ರು ಮಾರಾಟ ಮಾಡೋದು ಆ ಥರ ಏನಾದ್ರು ಸದ್ಯಕ್ಕೆ ನಾವು ಮಾಡ್ತಾ ಇಲ್ಲ, ಬೆಳೆಸ್ತಾ ಇದ್ದೀವಿ. ಇನ್ನು ಬೆಳೆಸ್ತಾ ಇದ್ದೀರಾ? ದೊಡ್ಡದಾಗಿ ಮಾಡಬೇಕು ಅಂತ ಮಾಡಿದ್ವಿ. ನಿಮ್ಮ ಜೊತೆ ಮಾತ್ರ ಖುಷಿ ಆಯ್ತು. ನಾನು ಮೊನ್ನೆ ಬೋರ್ವೆಲ್ ಹಾಕ್ಸಿದ್ದೀನಿ, ಏನೋ ಒಂದು ಮಾಡೋಣ ಅಂತ. ಮಾಡಿದೆ ನಾವು. ನಿಮ್ಮನ್ನ ನೋಡಿದ್ರೆ ನಮ್ಗೊಂದು ಇನ್ಸ್ಪಿರೇಷನ್. ತುಂಬಾ ಸಲ ನಿಮ್ಗೊಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ, ಗುರು ನಾನು ಕೇಳಿದ್ದನ್ನೆಲ್ಲ ಮಾಡೋಕ್ಕಾಗುತ್ತಾ, ನಾನು ಇದನ್ನೆಲ್ಲ ಮಾಡ್ಬೋದಾ ಅಂತ. ನನ್ನ ಇಷ್ಟು ದಿನದ ಅನುಭವದ ಪ್ರಕಾರ ನಾನೇನು ನಂಬಿದ್ದೀನಿ ಅಂತಂದರೆ, ನನಗೆ ಪ್ರಶ್ನೆಗಳನ್ನೇ ಇಟ್ಕೋಬಾರ್ದು. ನಾವು ಯಾವುದಾದ್ರೂ ಒಂದನ್ನು ಶುರು ಮಾಡಬೇಕು ಅಂದರೆ ಶುರು ಮಾಡಬೇಕು. ಅಫ್ಕೋರ್ಸ್ ದೇರ್ ಇಸ್ ಸಖತ್ ಕಷ್ಟ ಇರುತ್ತೆ. ನಮ್ಗೆ ಎಷ್ಟು ಕಷ್ಟ ಬರುತ್ತೆ ಅಂದರೆ ಮಾಡೋಕ್ಕಾಗದಿರೋಷ್ಟು ಕಷ್ಟ ಬರುತ್ತೆ. ನಾವು ಇಲ್ಲಿ ಒಂದ್ಸಲ ಫಿಕ್ಸ್ ಆದರೆ ನಿಜವಾಗ್ಲೂ ನಾವು ಅದನ್ನು ಮಾಡ್ಬೋದು. ನಾನು ಬೆಂಗಳೂರು ಟು ಸಿಂಗಾಪುರ್ ಟ್ರಿಪ್ಪಲ್ಲಿ ವೀಡಿಯೋಸ್ ಬಂದಿಲ್ಲ, ಅಲ್ಲಿ ಎಷ್ಟು ಕಷ್ಟ ಇದೆ ಅಂತ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೈಲೈಟ್ಸ್ ಹೋಗಿ ನೋಡಿ. ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ದಿವಸ ರಾತ್ರಿ ಹೊತ್ತು ಸೈಕಲ್ ಹೊಡ್ತಿದ್ದೀನಿ, ಓವರ್ ನೈಟ್ ರಾತ್ರಿ ಎಲ್ಲ ಸೈಕಲ್ ಹೊಡ್ತಿದ್ದೀನಿ. ಯಾಕಂತಂದರೆ ಬೆಳಗ್ಗೆ ಹೊತ್ತು ಸಖತ್ ಬಿಸಿಲಿರ್ತಾಯಿತ್ತು, ಸೈಕಲ್ ಹೊಡೆಯೋಕೆ ಆಗ್ತಿರಲಿಲ್ಲ. ಬೆಳಗ್ಗೆ ಹೊತ್ತು ಮಲ್ಕೋತಾ ಇದ್ದೆ, ರಾತ್ರಿ ಹೊತ್ತು ಸೈಕಲ್ ಹೊಡಿತಾ ಇದ್ದೆ. ಹಂಗಂದ್ರೂ ನಾನು ಬೆಂಗಳೂರು ಟು ಸಿಂಗಾಪುರ್ ಟ್ರಿಪ್ನ ಮುಗಿಸ್ದೆ. ನನಗನ್ಸುತ್ತೆ ಇಟ್ಸ್ ಆಲ್ ಅಬೌಟ್ ನಾವು ಎಷ್ಟು ಅಂದ್ಕೊಂಡಿದ್ದೀವಿ ಮನಸ್ಸಲ್ಲಿ, ನಾವೇನು ಮಾಡೋಕ್ಕೆ ಅಂದರೆ ನಾವೇನು ನಿರ್ಧಾರ ಮಾಡಿದ್ದೀವಿ ಅಂತ. ಸೊ ನಮ್ಮ ನಿರ್ಧಾರ ಯಾವಾಗಲೂ ದೃಢವಾಗಿರಬೇಕು. ಇಷ್ಟೊತ್ತಲ್ಲ ಈಗ ನೋಡಿದರೆ, ಇಷ್ಟೊತ್ತೆಲ್ಲ ವೀಡಿಯೋ ನೋಡಿದ್ರಿ, ಗುರು ದಿನ ನೀನು ಮಾಡ್ತೀಯ ಅಂದರೆ ನಾನು ಯೋಚನೆ ಮಾಡ್ತೀನಿ, ಮಾಡಬೇಕು ಅನ್ಸಿದ್ರೆ ನಾನು ಶುರು ಮಾಡಿದ್ರೆ ಖಂಡಿತ ಮಾಡ್ತೀನಿ. ಸೊ ನೀವು ಅಷ್ಟೇ ಶುರು ಮಾಡಿದ್ರೆ ಎಲ್ಲದನ್ನು ಮಾಡ್ಬೋದು. ಶುರು ಮಾಡಿ, ಖಂಡಿತವಾಗಿಯೂ ಅದಾಗುತ್ತೆ. ಆಮೇಲೆ ಅಕಸ್ಮಾತ್ ನೀವೇನಾದರೂ ಫೇಲ್ ಆದರೆ, ನಾವು ಲೈಫಲ್ಲಿ ಏನಾದ್ರು ಫೇಲ್ ಆದರೆ ನಾವು ಯಾರಿಗೂ ಆನ್ಸರ್ ಬರ್ಸಲ್ಲ, ನಮಗೆ ನಾವು ಆನ್ಸರಬಲ್. ನಮ್ಗೊಂದ್ಸಲ ನಾವು ಕೂತ್ಕೊಂಡು ಪ್ರಶ್ನೆ ಮಾಡಬೇಕು, ಓಕೆ ನಾನು ಇಲ್ಲಿ ಫೇಲ್ ಆದೆ, ನಾನು ಇಲ್ಲಿ ಮಾಡಿದ್ದೆಲ್ಲ ಕರೆಕ್ಟ್ ಆಗಿತ್ತಾ, ಎಲ್ಲರಿಗೂ ಮಾಡಿದ್ದೆಲ್ಲ ಕರೆಕ್ಟ್ ಆಗಿತ್ತಾ, ಎಲ್ಲರೂ ತಪ್ಪಿತ್ತಾ, ನಮಗೆ ನಾವು ಅನಲೈಸ್ ಮಾಡ್ಕೋಬೇಕು. ನಾನು ಆನ್ಸರಬಲ್, ನಾನು ಯಾರಿಗೂ ಆನ್ಸರಬಲ್ ಅಲ್ಲ. ಅದೇ ಥರ ನೀವು ಅಷ್ಟೇ, ನಿಮಗೆ ನೀವು ಆನ್ಸರಬಲ್ ಆಗಿ, ಬೇರೆಯವರಿಗೆಲ್ಲ ಆನ್ಸರಬಲ್ ಆಗಬೇಡಿ. ಜನ ಏನೋ ಹೇಳಿದ್ರು, ನೀವು ಅದನ್ನೆಲ್ಲ ಹೇಗೆ ಟಾಲರೇಟ್ ಮಾಡ್ತೀಯ ಅಂತ ನನಗೆ ಕೇಳ್ತಾ ಇದ್ರು ನನ್ನ ಸ್ನೇಹಿತರು. ನಾನು ಫಸ್ಟ್ ಆಫ್ ಆಲ್ ನಾನು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ಜನ ಇದ್ದಾರೆ, ಅವ್ರ ಬಗ್ಗೆ ಅವ್ರು ನನ್ನ ಬಗ್ಗೆ ಮಾತಾಡೋಷ್ಟು ಅವ್ರಿಗೆ ಟೈಮ್ ಇದೆ ಅಂತ ನಾನು ಯೋಚನೆ ಮಾಡಲ್ಲ. ನಾನೇನು ಮಾಡಬೇಕು ಅದನ್ನ ಮಾತ್ರ ಮಾಡ್ತಾನೆ ಇರ್ತೀನಿ. ಸೊ ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್ ಅಂತ ಅನ್ಸುತ್ತೆ ಯಾವಾಗಲೂ ನನಗೆ. ಸೊ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ, ನಾನು ಇದನ್ನು ಮಾಡಬೇಕು, ಮಾಡ್ತೀನಿ ಅಂತ ಖಂಡಿತವಾಗಿಯೂ ಮಾಡ್ತೀರಾ.